ರಾಮ್ ಬೇಬಿ. ಐ ಲವ್ ಯು ಟು ಶಿಲ್ಪ ಬೇಬಿ. ಅದು ಶಿಲ್ಪ ಬೇಬಿ, ನಾವು ಸಿಂಗಾಪುರ್ಗೆ ಹೋದಾಗ ಅಯ್ಯೋ ರೀ ಫೋನ್ ಬಂತು. ಶಿಲ್ಪ ಬೇಬಿ ಅದು ನಿನ್ ಫೋನೇ, ಹೋಗು ರಿಸೀವ್ ಮಾಡೋಗು. ಐ ರಾಣಿ ಫೋನ್ ಮಾಡಿದ್ದಾಳೆ. ಹಲೋ ಹಲೋ ರಾಣಿ, ಹೇಳು ಹೇಗಿದೆಯಾ? ಹಾಂ ನಾನು ಚೆನ್ನಾಗಿದ್ದೀನಿ. ಹೌದಾ? ಹಾಂ ಹೌದಾ? ಹಾಂ ಸರಿ ಸರಿ, ನಾನು ಬರ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ ತಗೋ, ಸರಿನಾ? ಇಡ್ಲಾ? ಹಾಂ ಬಾಯ್ ಕಣೆ, ಬಾಯ್. ಇದೊಂದು ಫೋನು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ. ಶಿಲ್ಪಾ ಬೇಬಿ, ಏನು ಆಮೇಲೆ ಬರ್ತೀನಂದಿ? ಯಾರು ಫೋನ್ ಮಾಡಿದ್ದು? ಅದು ಬೇಬಿ ರಾಣಿ, ನನ್ನ ಫ್ರೆಂಡು, ಗೊತ್ತಲ್ಲ ನಿಮಗೆ, ನಮ್ಮ ಮದುವೆಯಲ್ಲಿ ಬಂದಿದ್ಲು, ಅದೇನೋ ಗಿಫ್ಟ್ ಕೊಟ್ಟಿದ್ಲು, ನೀವು ಅದನ್ನು ತೆಗ್ಯಾಕೊಂತ ಹೋದ್ರಿ, ಢಮ್ ಅಂತು. ಅಯ್ಯೋ ಅದೆಲ್ಲ ಹೇಳಿದ್ರೆ ನನಗೆ ನಗುನ್ನೇ ತಡೆಯೋಕ್ಕಾಗಲ್ಲ. ಅದು ಹೇಗೆ ಮಾಡೋಕ್ಕಾಗುತ್ತೆ ಶಿಲ್ಪಾ ಬೇಬಿ? ಮುಖ ಎಲ್ಲ ಗಾಯ ಆಗ್ಬಿಟ್ಟಿತ್ತು. ಆ ಗಿಫ್ಟ್ನಲ್ಲಿ ಏನು ಇಟ್ಟಿದ್ಲು ಏನು, ಢಮ್ ಅಂದು ನನ್ನ ಮುಖ ಎಲ್ಲ ಹಾಳಾಗೋಯ್ತು. ಹಂಗಂದ್ರೆ ಶಿವಪೂಜೆಲಿ ಕರಡಿ ಅವಳೆ. ಅಯ್ಯೋ ಬೇಬಿ, ಯಾಕೆ ಹಾಗೆ ಕರಡಿ ಅಂತೀರಾ ಅವಳಿಗೆ? ಅದು ಅವಳು. ಸರಿ ಹೇಳಮ್ಮ, ಅವಳು ಯಾಕೆ ಫೋನ್ ಮಾಡಿದ್ಲು? ಅಯ್ಯೋ ಬೇಬಿ, ಒಂದು ಹೊಸ ಫೇಶಿಯಲ್ ಬಂದಿದೆ ಅಂತ ಕಣೆ ಬೇಬಿ, ಅವಳು ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದಾಳೆ, ನನಗೂ ಕರೆದಿದ್ದಾಳೆ, ನಾನು ಹೋಗ್ತೀನಿ, ನಂಗೆ ಸ್ವಲ್ಪ ಅಮೌಂಟು ಜಾಸ್ತಿ ಕೊಡ್ತೀರಾ? ಯಾವ ಫೇಶಿಯಲ್ ಅದು? ಈಗ ಆಲ್ರೆಡಿ ಕೊಟ್ಟಿದ್ದೀನಲ್ಲ ದುಡ್ಡನ್ನ. ಅದು ಬೇಬಿ ಹೈಡ್ರಾ ಫೇಶಿಯಲ್. ಹೌದಾ ಬೇಬಿ, ಎಷ್ಟದಕ್ಕೆ? ಅದು ಬೇಬಿ 9,500ರಿಂದ 30,000ವರೆಗೆ ಇದೆ ಬೇಬಿ. ಹಾಂ ಅಷ್ಟು ಬೆಲೆ ಇದೆಯಾ ಬೇಬಿ? ಹೌದು ಬೇಬಿ, ಅಷ್ಟು ಬೆಲೆ ಇದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆ ಫೇಶಿಯಲ್ ಮಾಡಿಸ್ಕೊಂಡ್ರೆ ಮುಖ ಅಪ್ಪಳ 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 ಅಂತ ಹೊಳಿತಾ ಇರುತ್ತೆ. ಅಯ್ಯೋ ಶಿಲ್ಪ ಬೇಬಿ, ಅಷ್ಟು ದುಡ್ಡು ಯಾಕೆ ಖರ್ಚು ಮಾಡಬೇಕು ಬೇಬಿ? ನಿನ್ನ ಮುಖಾನೇ ಇವಾಗ ಪಳ 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 ಅಂತ ಹೊಳಿತಾ ಇದೆಯಲ್ಲ, ಈ ಸುಂದರವಾದ ಮುಖಾನೇ ಅಷ್ಟು ಚೆನ್ನಾಗಿರ್ಬೇಕಾದ್ರೆ ಯಾಕೆ ಫೇಶಿಯಲ್ ಮಾಡಿಸ್ಕೊಳೋದು? ಅದು ಬೇಬಿ, ನಾ ತುಂಬ ಚೆನ್ನಾಗಿ ಕಾಣಬೇಕಲ್ವಾ? ನಾಳೆ ಸಿಂಗಾಪುರ್ಗೆ ಹೋಗ್ತೇವಿ, ಅಲ್ಲೆಲ್ಲ ನಾ ಚೆನ್ನಾಗಿ ಕಾಣಬೇಕಲ್ವಾ? ಎಲ್ಲ 4 ಮಂದಿ ಮುಂದೆ ನಾ ತುಂಬ ಚೆನ್ನಾಗಿ ಕಾಣಬೇಕು. ಅದಕ್ಕೆ ಬೇಬಿ, ನನಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಡಿ, ನಾ ಹೋಗ್ಬಿಟ್ಟು ಸಾಯಂಕಾಲ ನನ್ನ ಫ್ರೆಂಡ್ ಜೊತೆ ಹೋಗಿ ಫೇಶಿಯಲ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ ಬೇಬಿ. ಪ್ಲೀಸ್ ಬೇಬಿ, ಪ್ಲೀಸ್ ಪ್ಲೀಸ್. ಅಯ್ಯೋ ಬೇಬಿ, ಹೈಡ್ರೋಜನ್ ಫೇಶಿಯಲ್ಗೆ ಅಷ್ಟು ಖರ್ಚು ಮಾಡ್ತೀಯಾ? ದಿನ ನೀವು 4 ಲೀಟರ್ ನೀರು ಕುಡಿ, ಒಳ್ಳೆ ತರಕಾರಿ ತಿನ್ನು, ಒಳ್ಳೆ ಹಣ್ಣುಗಳನ್ನು ದಿನ ಸೇವಿಸು, ಆವಾಗ ತಾನೇ ಹೈಡ್ರೋಜನ್ ಫೇಶಿಯಲ್ಗಿಂತ ಜಾಸ್ತಿ ನಿಮ್ಮ ಮುಖ ಗ್ಲೋ ಬರುತ್ತೆ ಕಣೆ ಬೇಬಿ. ಅಂದರೆ ನನಗೆ ಡಾಕ್ಟರ್ ಸಲಹೆ ಕೊಡ್ತಾ ಇದ್ದೀರಾ ಅನ್ನಿ, ಯಾಕಂದರೆ ನೀವು ಡಾಕ್ಟರ್ ಅಲ್ವಾ, ಅದಕ್ಕೆ. ಹೌದು ಬೇಬಿ, ಫ್ರೀ ಆದ ಸಲಹೆಗಳನ್ನು ನೀವು ಕೇಳಬೇಕು. ಬೇಬಿ ನನಗೆ ಅಮೌಂಟು ಜಾಸ್ತಿ ಬೇಕು, ಕೊಡಿ ನನಗೆ. ಶಿಲ್ಪಾ ಬೇಬಿ, ನನ್ನ ಕಡೆ ಅಷ್ಟು ದುಡ್ಡಿಲ್ಲಮ್ಮ, ಯಾಕಂದರೆ ನಾಳೆ ಊರಿಗೆ ಹೋಗಬೇಕು, ಅಲ್ಲಿ ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ. ಈಗ ಆಲ್ರೆಡಿ ನಿನಗೆ ಫೇಶಿಯಲ್ಲು ಬಟ್ಟೆ ಗಿಟ್ಟೆ ಅಂತ ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದೀನಿ ಅಷ್ಟೇ, ಇನ್ನು ಮುಂದೆ ನನ್ನ ಕಡೆ ದುಡ್ಡಿಲ್ಲ, ಆಯಿತಾ? ಬೇಬಿ ಪ್ಲೀಸ್ ನಂಗೆ ದುಡ್ಡು ಕೊಡಿ, ನಾ ಫೇಶಿಯಲ್ ಮಾಡಿಸ್ಲೇಬೇಕು, ನಾ ಚೆನ್ನಾಗಿ ಕಾಣಲೇಬೇಕು, ಪ್ಲೀಸ್ ಕೊಡಿ ನನಗೆ. ಶಿಲ್ಪಾ ಬೇಬಿ, ಒಮ್ಮೆ ಹೇಳಿದ್ರೆ ಗೊತ್ತಾಗಲ್ವಾ, ನನ್ನ ಕಡೆ ದುಡ್ಡಿಲ್ಲ. ಬೇಬಿ ನಂಗೆ ದುಡ್ಡು ಬೇಕು, ನಾ ಫೇಶಿಯಲ್ ಮಾಡಿಸ್ಕೋಬೇಕು, ನನಗೆ ಕೊಡಿ ದುಡ್ಡನ್ನ ಕೊಡಿ ಪ್ಲೀಸ್. ನನ್ನ ಕಡೆ ದುಡ್ಡಿಲ್ಲ ಬೇಬಿ, ನನಗಾಗಲ್ಲ ಕೊಡೋಕ್ಕೆ. ಬೇಬಿ ನಾನು ಕೊನೆ ಮಾತು ಕೇಳ್ತಾ ಇದ್ದೀನಿ, ನನಗೆ ದುಡ್ಡು ಕೊಡಿ. ಇಲ್ಲ ಕಣೆ, ನನ್ನ ಕಡೆ ದುಡ್ಡಿಲ್ಲ. रुको जरा, सबर करो, बोला धक्का मुक्की नहीं करने का, आराम से लेने का. हाँ ಬೇಬಿ ನಮಗೆ ದುಡ್ಡು ಕೊಡಲ್ವಾ? ನಿಮ್ಮನ್ನ ಏನೇ ಶಿಲ್ಪಾ ಬೇಬಿ, ಪತಿ ಪರಮೇಶ್ವರನಿಗೆ ಹೊಡಿತೀಯಾ? ನಿನ್ನನ್ನ ಏನ್ರಿ ನನಗೆ ಹೊಡಿತೀರಾ ನೀವು? ಹಾಂ ಸತಿಗೆ ಹೊಡಿತೀರಾ ನೀವು? ಒಬ್ಬ ಪತಿನ ನೀನ್ಯಾಕೆ ಪತಿಗೆ ಹೊಡಿತೀಯಾ? ಅದಕ್ಕೆ ಸತಿಗೆ ಒಂದು ಏಟ್ ಹೊಡೆದೆ. ಈಗ ನನಗೆ ದುಡ್ಡು ಕೊಡ್ತೀರೋ ಕೊಡಲ್ವೋ? ಇಲ್ಲ ಅಂದರೆ ನಿಮ್ಗೆ ಇನ್ನೊಂದು ಏಟ್ ಬೀಳುತ್ತೆ. ಗಂಡ ಅನ್ನೋ ಬೆಲೆ ಇದೆಯೇನೆ ನಿನಗೆ? ಗಂಡಕ್ಕೆ ಹೆಂಗೆ ಬೇಕಾದಂಗೆ ಹೊಡಿತೀಯಾ ನಿನ್ನ? ಈಗೇನು ದುಡ್ಡು ಕೊಡ್ತೀರೋ ಏನು ಜಿಲೇಬಿ ತಂದು ತಿನ್ನಿಸ್ಲೋ? ಜಿಲೇಬಿನಾ? ಇಲ್ಲ ಶಿಲ್ಪಾ ಬೇಬಿ, ನಾ ಜಿಲೇಬಿನ ತಿನ್ನಲ್ಲ, ಏನು ತಿನ್ನಲ್ಲ, ನನ್ನ ಕಡೆ ದುಡ್ಡಿಲ್ಲ. ಸರಿ ನಾ ಆ ಕಡೆ ಹೊರಗಡೆ ಹೋಗ್ತೀನಿ. ಏನ್ರಿ ನೀವು ಹೊರಗಡೆ ಹೋಗ್ತೀರಾ? ಅದೇಂಗೆ ಹೊರಗೆ ಹೋಗ್ತೀರಾ ಅಂತ ನಾನು ನೋಡ್ತೇನೆ. ಒಂದು ನೀವು ಜಿಲೇಬಿ ತಿನ್ಬೇಕು, ಇಲ್ಲ ನನಗೆ ದುಡ್ಡು ಕೊಡಬೇಕು. ಹೆಂಗಂತೀರಿ? ಇಲ್ಲ ಅಂದರೆ ಇನ್ನೊಂದು ಡೇಟ್ ಬೀಳುತ್ತೆ ನಿಮಗೆ. ಅಯ್ಯೋ ಪರಮೇಶ್ವರ, ಇದೆಂತ ಕರಮಪ್ಪ ನನಗೆ. ಶಿಲ್ಪಾ ಬೇಬಿ ಯಾಕೆ ಹಿಂಗೆ ನನ್ನ ಜೀವ ತಿಂತಾ ಇದೆಯಾ? ಮತ್ತೆ ಕೊಡಿ, ನಿಮ್ಮ ಜೀವ ತಿನ್ನಬಾರ್ದಂದ್ರೆ ನನಗೆ ದುಡ್ಡು ಕೊಡಿ.
ಹೌದಾ ಬೇಬಿ, ನಿನಗೆ ದುಡ್ಡು ಬೇಕೇ ಬೇಕಾ ಬೇಬಿ? ಸರಿ ಆಯಿತು, ಹೋಗಿ ಅಮ್ಮನ ಕಡೆ ಹೋಗ್ಬಿಟ್ಟು ಇಸ್ಕೊಂಬರ್ತೀನಿ, ಸರಿನಾ? ಇಲ್ಲಿ ಕೂತ್ಕೊ, ಹೋಗಿ ಇಸ್ಕೊಂಬರ್ತೀನಿ. ಹಾಂ, ಯಾಕೆ ಬೇಬಿ, ನಿಮ್ಮ ಕಡೆ ಇಲ್ವಾ ದುಡ್ಡು? ನಿಮ್ಮ ಕಡೆದೇ ಕೊಡಿ, ಅತ್ತೆ ಕಡೆ ಯಾಕೆ ಇಸ್ಕೊಂಬರ್ತೀರಾ? ಇಲ್ಲ ಬೇಬಿ, ಅಷ್ಟು ದುಡ್ಡು ನನ್ನ ಕಡೆ ಇಲ್ಲ. ಹೋಗ್ಬಿಟ್ಟು ಅಮ್ಮನ ಮುಂದೆ ಹೇಳಿ ಹಿಂಗಿಂಗೆ ಎಲ್ಲ ಬೇಕು ಅಂತೆ ಇವಳಿಗೆ ಅಂತ ಅಂದ್ಬಿಟ್ಟು ಎಲ್ಲ ವಿಷಯನೂ ಹೇಳಿಬಿಟ್ಟು ಅಮ್ಮನ ಕಡೆ ದುಡ್ಡು ಇಸ್ಕೊಂಬರ್ತೀನಿ. ಹಾಂ, ಅತ್ತೆ ಕಡೆ ದುಡ್ಡು ಇಸ್ಕೊಂಬರ್ತಾರಂತ? ಈ ವಿಷಯ ಏನಾದರೂ ಲೇಡಿ ಹಿಟ್ಲರ್ಗೆ ಗೊತ್ತಾದರೆ ಮುಗೀತು, ನನ್ನ ಚಿಂದಿ ಚಿತ್ರಣ ಮಾಡಿಬಿಡ್ತಾರೆ ನಮ್ಮ ಅತ್ತೆ. ಹೇಗಾದರೂ ಮಾಡಿ ಇವ್ರಿಗೆ ಒಂದು ಪಟ್ಟ ಇಸ್ಕೊಂಡು ಸ್ವಲ್ಪ ದುಡ್ಡನ್ನ ತಗೋಬೇಕು. ಏನು ಮಳಿ ಅಯ್ಯೋ ಬೇಬಿ, ಯಾಕೆ ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊತಿದ್ದೀರಾ ಬೇಬಿ? ನನ್ನ ಬಂಗಾರ ಗಿಂಡಿ ಬೇಬಿ ಅಲ್ವಾ ನೀನು? ಅಯ್ಯೋ ಗೋಲ್ಡನ್ ಬೇಬಿ ನೀನು. ಕೋಪ ಮಾಡ್ಕೋಬೇಡಿ ಬೇಬಿ, ಬನ್ನಿ ಇಲ್ಲಿ ಕೂತ್ಕೋ ಬನ್ನಿ. ಹಾಂ, ಇವಳಿಗೇನಾತಪ್ಪ ಹಿಂಗೆ ಆಡ್ತಾ ಇದ್ದಾಳೆ? ಅದು ಬೇಬಿ, ಐ ಲವ್ ಯು ಬೇಬಿ. ಹಾಂ, ರಾಜ ಮುದ್ದು ರಾಜ, ನೋಗುವಂತ ಕೋಪ ನನ್ನಲ್ಲೇಕೆ ಮುದ್ದು ರಾಜ, ಸರಸದ ವೇಳೆ ಜಗಳ ಮಾಡಬೇಕೆ ಮುದ್ದು ರಾಣಿ, ನಿನಗಾಗಿ ಬಂದೆ ದುಡ್ಡನ್ನು ಕೊಡು ಎಂದೆ, ಕೊಡುವುದಿಲ್ಲ ಎಂದೇಕೆ ರಾಜ ಮುದ್ದು ರಾಜ, ರಾಣಿ ಮುದ್ದು ರಾಣಿ, ನಾ ಕೊಡೋದಿಲ್ಲ ದುಡ್ಡನ್ನು ರಾಣಿ. हे प्रभु, हे हरि राम कृष्ण जगन्नाथ प्रेमानंद, ये क्या हुआ? गलाव में पानी आ गया. ಬೇಬಿ, ಈಗ ನೀ ದುಡ್ಡು ಕೊಡ್ತೀಯೋ ಏನು ಜಿಲೇಬಿ ತಂದು ತಿನ್ನಿಸ್ಲೋ? ಹಾಂ, ಜಿಲೇಬಿನಾ? ಇಲ್ಲ, ಒಂದು ದುಡ್ಡು ಕೊಡಿ, ಇಲ್ಲ ಜಿಲೇಬಿ ತಿನ್ನಿ. ಏನು ಮಾಡ್ತೀರಾ? ದುಡ್ಡು ಕೊಡ್ತೀನಿ ಬೇಬಿ, ಆದರೆ ಈ ಜಿಲೇಬಿ ಸತ್ರು ಬೇಡ ನನಗೆ, ನೀನೇ ತಿನ್ನು. ಹೀಗೆ ಬನ್ನಿ ದಾರಿಗೆ, ಈ ಜಿಲೇಬಿಯಿಂದ ನನಗೆ ದುಡ್ಡು ಬಂತು. हे प्रभु, हे हरि राम कृष्ण जगन्नाथ प्रेमानंद, ये क्या हुआ? गलाव में पानी आ गया.